ನಮಸ್ಕಾರ. ಪಕ್ಕಾ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಹಾಗೇನೆ ಇವತ್ತು ನಾವು ಒಂದು ಬಹಳ ವಿಶೇಷವಾದಂತಹ ಸ್ಥಳದಲ್ಲಿದ್ದೀವಿ. ಯಾವುದು ಅದು ವಿಶೇಷವಾದಂತಹ ಸ್ಥಳ ಅಂತಂದ್ರೆ ಬೆಂಗಳೂರಿನ FKCCI ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಲದಲ್ಲಿದ್ದೀವಿ. ಸೊ ಬಹಳ ಮುಖ್ಯವಾದಂತಹ ಜನಗಳು, ವೆರಿ ಇಂಪಾರ್ಟೆಂಟ್ ಜನಗಳು, ಸಮಾಜದ ಬಹುದೊಡ್ಡ ಸ್ತರ, ಒಂಥರ ಕ್ರೀಮ್ ಆಫ್ ಸೊಸೈಟಿ ಅಂತ ಹೇಳ್ಬೇಕು. ಇವರು ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳನ್ನ ನಿಯಂತ್ರಿಸುವಂತವ್ರು ಮತ್ತು ಅದರಲ್ಲಿ ಇರುವಂತವ್ರು. ಹಾಗಾಗಿ ಇವರುಗಳ ನಿರೀಕ್ಷೆ ಏನು, ಬಜೆಟ್ ವಿಚಾರದಲ್ಲಿ ಇವರುಗಳ ನಿರೀಕ್ಷೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. FKCCI ನ ಹಲವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರೂ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥವ್ರು, ತಮ್ಮದೇ ಆದ ವಿಶೇಷ ಛಾಪನ್ನ ತಮ್ಮದೇ ಆದ ಕ್ಷೇತ್ರಗಳಲ್ಲಿ ಮೂಡಿಸಿರ್ತಕ್ಕಂಥ ಪರಿಣತರು. ಸೊ ಇವರೆಲ್ಲರೂ ಏನೇನು ಹೇಳ್ತಾರೆ, ಇವರ ಅನಾಲಿಸಿಸ್ ಏನು, ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಬಜೆಟ್ ಬಗ್ಗೆ ಇವರುಗಳ ನಿರೀಕ್ಷೆ ಏನು, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಬಹಳ ಆಳವಾದ ಸೂಕ್ಷ್ಮವಾದ ಒಳನೋಟಗಳು ನಮ್ಗೆ ಇಲ್ಲಿ ಸಿಗ್ತವೆ ಅಂತ ನಮ್ಮ ನಿರೀಕ್ಷೆ. ಮೊದಲನೇದಾಗಿ ನಮ್ಮ ಜೊತೆ ಮುರಳೀಧರ್ ಸರ್ ಇದ್ದಾರೆ. ಹಿರಿಯರು, ಇವರು ಸಾಕಷ್ಟು ಪರಿಚಿತರು ತಮ್ಗೆಲ್ರಿಗೂ ಕೂಡ. ಸೊ ಅವರ ನಿರೀಕ್ಷೆಗಳು ಏನು ಅಂತ ಕೇಳೋಣ. ಸರ್, ನಿಮ್ ನಿರೀಕ್ಷೆಗಳೇನು? ನಿರ್ಮಲಾ, ಫಸ್ಟ್ ಆಫ್ ಆಲ್ ಸರ್, ಭಾರತದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತ ಕಾಲಘಟ್ಟ. ಇಂದಿರಾ ಗಾಂಧಿ ಅವರ ನಂತರದಲ್ಲಿ ಮೊದಲನೇದಾಗಿ ಮಹಿಳಾ ಫೈನಾನ್ಸ್ ಮಿನಿಸ್ಟರ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಾವಂತೂ ಮಹಿಳೆಯರಂತೂ ಬಹಳ ಹೆಮ್ಮೆಯಿಂದ ಎದುರು ನೋಡ್ತಾ ಇದ್ದೀವಿ. ಸೊ ತಮ್ಗೇನನ್ಸುತ್ತೆ, ಏನ್ ಹೇಳಕ್ ಬಯಸ್ತೀರಿ? ಮೊನ್ನೆ ನಮ್ಮ ಪ್ರಧಾನಿ ಮಂತ್ರಿಗಳು ಭಾಷಣ ಕೊಟ್ಟಾಗ ನಮ್ಮ ದೇಶ $5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದಾರೆ. $5 ಟ್ರಿಲಿಯನ್ ಎಕಾನಮಿ ಆಗಬೇಕಾದ್ರೆ 10-12% ವರೆಗೂ GDP ಗ್ರೋತ್ ಪರ್ ಇಯರ್ ಆಗಬೇಕು, ಬೆಳವಣಿಗೆ. ಆದರೆ ಇವಾಗ ಇರೋ ಪರಿಸ್ಥಿತಿಯಲ್ಲಿ 6-6.5%ಗಿಂತ ಜಾಸ್ತಿ ಆಗ್ತಾ ಇಲ್ಲ. ಅದರಿಂದ ನಾವು ಈ $5 ಟ್ರಿಲಿಯನ್ ಎಕಾನಮಿ ಆಗಬೇಕಾದ್ರೆ ಬೆಳವಣಿಗೆ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇದರಲ್ಲಿ ಇವಾಗ ಇರೋ ನಮಗೆ ತೊಂದರೆ ಏನಂದ್ರೆ, ಎಲ್ಲ ಸೆಕ್ಟರಲ್ಲೂ ಡಿಮಾಂಡ್ ಕಡಿಮೆ ಆಗಿದೆ, ಕನ್ಸಂಪ್ಷನ್ ಕಡಿಮೆ ಆಗಿದೆ, ಕ್ಯಾಪಿಟಲ್ ಗೂಡ್ಸ್ ಸೇಲ್ ಆಗ್ತಾ ಇಲ್ಲ, ಆದರೆ ಇನ್ಫ್ಲೇಷನ್ ಕಡಿಮೆ ಇದೆ. ಅದರಿಂದ ಒಂದು ಮುಖ್ಯವಾದ ವಿಷಯ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ನೋಡಬೇಕಾಗಿರೋದು, ಈ ಡಿಮಾಂಡ್ ಅನ್ನು ಹೆಂಗ್ ಜಾಸ್ತಿ ಮಾಡಬೇಕು, ಬೆಳವಣಿಗೆ ರೇಟ್ ಅನ್ನ ಹೆಂಗ್ ಜಾಸ್ತಿ ಮಾಡಿಸ್ಬೇಕು ಅನ್ನೋದು ಒಂದು ಮುಖ್ಯವಾದ ವಿಷಯ ಆಗೋಗ್ಬಿಡುತ್ತೆ. ಇದರಲ್ಲಿ 2-3 ಅವರು ಮಾಡ್ಬೋದು. ಒಂದು ಬಂದು ಡೈರೆಕ್ಟ್ ಟ್ಯಾಕ್ಸಸ್ ಕನ್ಸೆಷನ್ಸ್ ಕೊಟ್ಟು ಸ್ವಲ್ಪ ದುಡ್ಡು ಕನ್ಸ್ಯೂಮರ್ ಹತ್ರ ಕೈಯಲ್ಲಿ ಬರೋ ತರ ಮಾಡಬಹುದು. 2, ಸರ್ಕಾರನೇ ಜಾಸ್ತಿ ಖರ್ಚು ಮಾಡ್ಬಿಟ್ಟು ಡಿಮಾಂಡ್ ಜಾಸ್ತಿ ಮಾಡಿಸಬಹುದು. 3ನೇದು ಬಡ್ಡಿ ದರ ಇದೆಯಲ್ಲ, ಅದು ನಮ್ದು ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಅದನ್ನ ಕಡಿಮೆ ಮಾಡಿದ್ರೆ ಕ್ಯಾಪಿಟಲ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ, ಬೆಳವಣಿಗೆ ತುಂಬಾ ಉಪಯೋಗ ಆಗುತ್ತೆ. ನಮ್ದು ಫಿಸ್ಕಲ್ ಡೆಫಿಸಿಟ್ ಏನಿದೆ, ಇವಾಗ ಹೋದ ವರ್ಷದವರೆಗೂ 3.5% ಮಾಡಬೇಕು, 3.4% ಮಾಡಬೇಕು ಅಂತ ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಇಟ್ಕೊಂಡು ಸರ್ಕಾರ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಇನ್ಫ್ಲೇಷನ್ ಕಡಿಮೆ ಇದೆಯೋ, ಫಿಸ್ಕಲ್ ಡೆಫಿಸಿಟ್ ಅನ್ನ 3.5% ಇರಬೇಕು, 3.2 ಇರಬೇಕು ಅನ್ನೋದು ಒಂದು ಇಟ್ ಇಸ್ ನಾಟ್ ಎ ಕರೆಕ್ಟ್ ಥಿಂಗ್. ನಾವು ಈವನ್ ಇಫ್ 0.5% ಜಾಸ್ತಿ ಮಾಡಿ 4% ತಗೊಂಡೋಗಿ ಸ್ವಲ್ಪ ಸರ್ಕಾರ ಜಾಸ್ತಿ ಖರ್ಚು ಮಾಡಿದ್ರೆ ಡಿಮಾಂಡ್ ಅನ್ನ ನಾವು ಸ್ವಲ್ಪ ಪುಷಪ್ ಮಾಡಬಹುದು. ಬೆಳವಣಿಗೆ ಖಂಡಿತವಾಗಿ ಒಂದು 2%, 3% ಜಾಸ್ತಿ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ತಾವು ಇಂಥದನ್ನ, ಇದೊಂದು ಬಹಳ ಮುಖ್ಯವಾದ ವಿಚಾರ, ಇದಾಗಲೇಬೇಕು ಅಂತ ಯಾವ 1 ಅಥವಾ 2 ವಿಚಾರನ ನಿರೀಕ್ಷೆ ಮಾಡ್ತೀರಾ? ನಾನು MSME ಸೆಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀನಿ. ಅದರದ ಒಂದು ಭಾವನೆಗಳೇನು ಅಥವಾ ಅವರಿಂದ ನಿರೀಕ್ಷೆ ಏನು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ. ಇವಾಗ ಏನಾಗ್ತಿದೆ ಅಂತಂದ್ರೆ, MSME ಸೆಕ್ಟರಲ್ಲಿ ಲಾಸ್, ವೇರಿಯಸ್ ಲಾಸ್, ಇನ್ಸ್ಪೆಕ್ಷನ್ ರಾಜ್, ಅದು ಇದು ಬರ್ತಾ ಇದೆ. ಎ ಸಜೆಷನ್ ವಾಸ್ ಟು ಇಂಟ್ರೊಡ್ಯೂಸ್ ಎ ಸ್ಮಾಲ್ ಫ್ಯಾಕ್ಟರೀಸ್ ಬಿಲ್. ಅದು BJP ಗವರ್ಮೆಂಟ್ ಇಂದಾನೆ ಆಗಬೇಕಾಗಿತ್ತು, ಆಗಲಿಲ್ಲ. ಅದು ನಾವಾಗ ಹೇಳ್ತಿರೋದೇನು ಅಂತಂದ್ರೆ, 50 ಜನದವರೆಗೂ ಎಲ್ಲಿ ಕೆಲಸ ಇದೆಯೋ ಅಲ್ಲಿ ಎಲ್ಲಾ ರೀತಿಯಾದ, ಅಂದ್ರೆ ಅವರ ಟರ್ನ್ ಓವರ್ 5 ಕೋಟಿವರೆಗೂ ಇರ್ಬೋದು ಅಥವಾ ಏನೇ ಇದ್ದ ಅಂತಂದ್ರೆ ಅಲ್ಲಿವರೆಗೂ ಅವರಿಗೆ ಮೋಸ್ಟ್ ಆಫ್ ದ ಲಾಸ್ ಎಕ್ಸೆಂಪ್ಷನ್ ಮಾಡಿ. ಯಾಕಂದ್ರೆ ನಿಮಗೆ ಯು ಹ್ಯಾವ್ ಟು ಜನರೇಟ್ ಎಂಪ್ಲಾಯ್ಮೆಂಟ್, ಯು ಹ್ಯಾವ್ ಟು ಜನರೇಟ್ value addition, then only it can happen. We cannot be bogged down by various this one. The second thing is on the ಬಡ್ಡಿ ದರ ಹೇಳಿದ್ರು. ಬಡ್ಡಿ ದರದ ಬಗ್ಗೆ ಇವಾಗ ಒಂದು ಕಾರ್ ತಗೊಂಡ್ರೆ 8%, ನಿಮಗೆ ಬೇಕು ಅಂದಾಗ 12% ಆಗ್ತದೆ. ತಪ್ಪಾಗ್ತದೆ ಅದು. ಯಾಕೆಂತಂದ್ರೆ ಇಲ್ಲಿ ಕೈ ಹಿಡಿಬೇಕಾದ್ದು ನೀವು ಒಂದು ಚಿಕ್ಕ ಮತ್ತು ಮಧ್ಯಮ ವರ್ಗದವ್ರನ್ನ, ಅದರೊಳಗೆ ಮೈಕ್ರೋ ಇಂಡಸ್ಟ್ರಿ ಕೂಡ ಸೇರ್ಕೊಳ್ತದೆ. ಸೊ ಇವರಿಗೆ ಯಾವಾಗ ನೀವು ಕೊಡ್ತಿರೋ ಉದ್ಯೋಗ ಸೃಷ್ಟಿಯಾಗೋದು ಅಲ್ಲೇ.
ಆ ಉದ್ಯೋಗ ಸೃಷ್ಟಿ ಆಗೋದನ್ನ ಯಾವುದೋ ರೀತಿಯಲ್ಲಿ ತಡೆ ಹಿಡಿತಾ ಇದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಲೇಬರ್ನ ನಮಗೆ ಎತ್ಕಡ್ತಾ ಇದ್ದಾರೆ. ಲೇಬರ್ಗೆ ವೆಲ್ಫೇರ್ ಮಾಡಬೇಕಾದ್ದು, ಲೇಬರೇ ನಮ್ಮ ಆಸ್ತಿ. ಹೇಳ್ತೀನಿ ಕೇಳಿ, ಲೇಬರ್ ಇಲ್ದವರು ಯಾರು ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ಲೇಬರ್ಗೆ ಓರಿಯೆಂಟ್ ಆಗಬೇಕು ಅಂತ ನೋಡಿ ಎಲೆಕ್ಷನ್ ನಲ್ಲಿ ಮಾಡುವಾಗ ನೀವು ನಾವೇನು ಮಾಡೋಕ್ಕಾಗಲ್ಲ, ಓಟ್ ಸಿಗೋಲ್ಲ ನಮಗೆ ಅನ್ನೋದನ್ನ ಬಿಟ್ಬಿಟ್ಟು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಹೇಳೋದಲ್ಲ, ಎಕ್ಸಂಪ್ಷನ್ ಫ್ರಮ್ ಆಲ್ ಲೆಜಿಸ್ಲೇಷನ್ಸ್ ಮಾಡದ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಸಿ ಸಮ್ ಇಂಪ್ರೂವ್ಮೆಂಟ್. ತಾವು ಯಾವ ಸೆಕ್ಟರ್ ನ ರೆಪ್ರೆಸೆಂಟ್ ಮಾಡ್ತೀರಿ, ನಿಮ್ಮ ಹೆಸರು ಮತ್ತು ಏನ್ ನಿರೀಕ್ಷೆ? ರಮೇಶ್ ಚಂದ್ರ ಲಾಹೋಟಿ, APMC ಹಾಗೂ ಸಣ್ಣ ಮತ್ತು ಮೀಡಿಯಂ ವರ್ತಕರ ಪ್ರತಿನಿಧಿ ಆಗಿದ್ದೀನಿ. ಹಾಗೂ ಮತ್ತೊಮ್ಮೆ ಫಸ್ಟ್ ನಮ್ಗೆ ಏನಂದ್ರೆ ಅಗ್ರಿಕಲ್ಚರ್ ನಲ್ಲಿ MSP ದರದಲ್ಲಿ ಭಾವಾಂತರ ಯೋಜನೆಯನ್ನು ಸರ್ಕಾರ ಅದನ್ನ ಚಾಲನೆ ಕೊಡಬೇಕು. ಯಾಕಂದ್ರೆ ಭಾವಾಂತರ ಯೋಜನೆಯಲ್ಲಿ ಅವಾಗ ರೈತರಿಗೆ ಸುನಿಶ್ಚಿತವಾಗಿ MSP ದರ ಸಿಗತ್ತೆ. ಯಾವಾಗ MSP ದರ ಸಿಗತ್ತೆ ಅದು ರೈತರಿಗೆ ಅಭಿವೃದ್ಧಿ, ಅದನ್ನ ಹೆಚ್ಚಿನ ಶಕ್ತಿನಲ್ಲಿ ಅವ್ರ ಬೆಳವಣಿಗೆಗೆ ತೊಡಗಿಸ್ತಾರೆ. ಯಾಕಂದ್ರೆ ಇವಾಗ ಕೃಷಿನ ಬಿಡ್ತಾ ಇದ್ದಾರೆ, ಅದನ್ನ ತಿರ್ಗಾ ಅದನ್ನ ತೊಡಸ್ಕೊಳ್ಬೇಕಂದ್ರೆ ಅವ್ರಿಗೆ MSP ದರದಿಂದ ಸಿಗ್ಬೇಕು. ಎರಡನೇ ಪಾಯಿಂಟ್, ನಮ್ಗೆ ಸಣ್ಣ ಹಾಗೂ ಮಧ್ಯಮ ವರ್ಗಕ್ಕೆ ಯಾವ ರೀತಿ ನೀವು ಹೌಸಿಂಗ್ಗೆ 4%, 6% ಅಂತ ಕೊಡ್ತಾ ಇದ್ದೀರಾ, ವ್ಯಾಪಾರಸ್ಥರಿಗೆ ಮುದ್ರಾ ಲೋನ್, ಕಾರ್ಪೊರೇಟ್ ಎಲ್ಲ ಸಹಕಾರಿ ಬ್ಯಾಂಕ್ ಆಗಲಿ ನ್ಯಾಷನಲೈಸ್ ಬ್ಯಾಂಕ್ ಆಗಲಿ 6%ಗೆ ನಮ್ಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಅನುಕೂಲ ಮಾಡೋದು. ಯಾಕಂದ್ರೆ ನಾವು ಒಂದು 18 ಕೋಟಿ ವ್ಯಾಪಾರಸ್ಥರು ಒಂದು ವರ್ಗ ಸರ್ಕಾರಕ್ಕೆ ಟ್ಯಾಕ್ಸಸ್ ನ ಕಟ್ತೀವಿ, ಬಟ್ ನಮ್ಗೆ ಅದರಿಂದ ಸೌಲಭ್ಯಗಳು ಬೇಕಂದ್ರೆ ನಮ್ಗೆ ಈ ತರ 6% ನಲ್ಲಿ ನಮ್ಗೆ ಬಡ್ಡಿ ದರದಲ್ಲಿ ವ್ಯಾಪಾರ ಮಾಡೋದು, ಇನ್ನೂ ಹೆಚ್ಚು ವ್ಯಾಪಾರ ಮಾಡಿ ಸಂಗ್ರಹಿಸಿ ದೇಶ ಅಭಿವೃದ್ಧಿಗೆ ನಾವು ಒಂದು ಕೊಡುಗೆ ಕೊಡಬೇಕು ಅಂತ ಕೊಡಬಹುದು ಅಂತ ಕೇಳ್ತೀವಿ. ಪ್ರಿಂಟಿಂಗ್ ಇಂಡಸ್ಟ್ರಿ ಈಗ ನಮ್ಮ ಹಿರಿಯರು MSME ಬಗ್ಗೆ ಅವ್ರು ತುಂಬಾ ಅನುಭವ ಇದೆ. ನಂದು ಒಂದೇ ಅಂದ್ರೆ MSME ನಲ್ಲಿ ಈ ಸರ್ವಿಸ್ ಬೇರೆ ಬರ್ತದೆ. ಸರ್ವಿಸ್ಗೂ 18% ಚಾರ್ಜ್ ನಾವು GST ಕಟ್ಟಬೇಕಾಗುತ್ತೆ. ಆ ಸರ್ವಿಸ್ ಸೆಕ್ಟರ್ಗೆ GST ಕಡಿಮೆ ಮಾಡಬೇಕಂತ ನನ್ನ ಒಂದು ಮನವಿ ಇದೆ. ಸೊ ಟ್ರೇಡ್ ಸೆಕ್ಟರ್ ಇಫ್ ದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬೇಕು ಅಂದ್ರೆ ಅಪ್ ಟು, ಬಿಕಾಸ್ 7 ಕೋಟಿ ಟ್ರೇಡರ್ಸ್ ಇದ್ದಾರೆ ಇಡೀ ದೇಶದಲ್ಲಿ, ಅಪ್ ಟು ಎರಡು ಎಂಪ್ಲಾಯೀಸ್ನ ಅವ್ರು ಎಂಪ್ಲಾಯ್ ಮಾಡಿದ್ರೆ ಅವ್ರಿಗೆ ಯಾವುದು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅಂತ ಒಂದು ತೀರ್ಮಾನ ತಗೊಂಡ್ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಟ್ಲೀಸ್ಟ್ 10 ಕೋಟಿ ಜನಗಳಿಗೆ ಕೆಲಸ ಸಿಕ್ಕತ್ತೆ. ಆಮೇಲೆ ಒಂದು ಬೂಸ್ಟರ್ ಡೋಸ್ ಬೇಕು, ಬಿಕಾಸ್ ಸ್ಲೋ ಡೌನ್ ಇವಾಗ ಆಗಿದೆ ಬಿಸ್ನೆಸ್ ನಲ್ಲಿ. ಅಂದ್ರೆ ಬೂಸ್ಟರ್ ಡೋಸ್ಗೆ ಅವರು ಕನ್ಸ್ಟ್ರಕ್ಷನ್ ಸೆಕ್ಟರ್ ಆಫ್ ಇಂಡಿವಿಜುವಲ್ ಡ್ವೆಲ್ಲಿಂಗ್ಸ್, ಇವಾಗ ಆರ್ಗನೈಸ್ಡ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಹ್ಯಾಸ್ ಗಾಟ್ ಎ ಸ್ಲೋ ಡೌನ್. ಅದಕ್ಕೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಟು ಇಂಡಿವಿಜುವಲ್ ಡ್ವೆಲ್ಲಿಂಗ್ಸ್ ಬಂದ್ರೆ ಅದು ಆಟೋಮೆಟಿಕ್ಲಿ ಅವ್ರಿಗೆ 5 FAR ಅಂತ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಕೊಟ್ರೆ ಖಂಡಿತ ಟ್ರೇಡ್ ಅಂಡ್ ಇಂಡಸ್ಟ್ರಿಗೆ ವ್ಯಾಪಾರ ಆಗುತ್ತೆ. ಬಿಕಾಸ್ ಕನ್ಸ್ಟ್ರಕ್ಷನ್ ಆದ್ರೆ ಹಾರ್ಡ್ವೇರ್ ಇಂಡಸ್ಟ್ರಿ ಇರಲಿ, ಸಿಮೆಂಟ್ ಇರಲಿ, ಸ್ಟೀಲ್ ಇರಲಿ, ಇವನ್ ವುಡನ್ ಇರಲಿ, ಎಲ್ಲ ಇಂಡಸ್ಟ್ರಿಗೆ ಒಂದು ಬಿಸ್ನೆಸ್ ಸಿಕ್ಕತ್ತೆ. ತಮ್ಮ ನಿರೀಕ್ಷೆ? ಅಪೇಕ್ಷೆ ಜಾಸ್ತಿ ಇದೆ, ಆದ್ರೆ ಏನಂತ ಹೇಳಿದ್ರೆ ಎಷ್ಟು ಆಗುತ್ತೆ ಅನ್ನೋದು ಅದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅವರು ಅದು ಯಾಕಂತ ಹೇಳಿದ್ರೆ ಫಿಸ್ಕಲ್ ಡಿಫಿಸಿಟ್ ಕಂಟ್ರೋಲ್ ಮಾಡಿಗೆ ಹೋಗ್ಬಿಟ್ಟು ಈಗ 3.4% ಏನೋ ಇದೆ, ಅದನ್ನ ಕಂಟ್ರೋಲ್ ಮಾಡಿಗೆ ಹೋಗ್ಬಿಟ್ಟು ಸ್ಪೆಂಡಿಂಗ್ ಕಮ್ಮಿ ಮಾಡಿದ್ರೆ ಕಷ್ಟ ಆಗುತ್ತೆ. ಈಗ ಸ್ಪೆಂಡಿಂಗ್ ಜಾಸ್ತಿ ಮಾಡಬೇಕಾದ್ರೆ. ಎರಡನೇದು ಏನಂತ ಹೇಳಿದ್ರೆ ಈ ಎಂಪ್ಲಾಯ್ಮೆಂಟ್ ಜನರೇಷನ್ ಇಸ್ ಎ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ರಿಕ್ವೈರ್ಮೆಂಟ್. ಈಗ ಏನಾಗಿದೆ ಅಂತ ಕಾಲೇಜಿಂದ ಹೊರಗೆ ಬರುವಂತ ಇಂಜಿನಿಯರ್ಸ್ ಆಲ್ಮೋಸ್ಟ್ 50% ಆರ್ ಅಂಡರ್ ಎಂಪ್ಲಾಯ್ಡ್ ಆರ್ ಅನ್ಎಂಪ್ಲಾಯ್ಡ್. ಆಮೇಲೆ graduates, lakhs of people are in the unemployed, lakhs, and it may be a crores now in compared to all India. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಬೂಸ್ಟರ್ ಡೋಸ್ ಅಂತ ಏನ್ ಹೇಳ್ತಾರ, ಈಗ MSME ಬಗ್ಗೆ ಫೋಕಸ್ ಮಾಡ್ಬೇಕು. ಈಗ ಮೇಕ್ ಇನ್ ಇಂಡಿಯಾ, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅವ್ರದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಈ ಮೇಕ್ ಇನ್ ಇಂಡಿಯಾ ಮತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಕೇವಲ ಫೋಕಸ್ ಆನ್ ದಿ ಡಿಫೆನ್ಸ್ ಸೆಕ್ಟರ್ ಮಾಡಬಾರ್ದು, ಅದೇನೋ MSME ಮಾಡಬೇಕಾಗಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಲೇಟೆಸ್ಟ್ ಆನ್ 31st of March CMR ರೇಟಿಂಗ್ ಮಾಡಿದ್ರು, ಸಿಬಿಲ್ ಕಮರ್ಷಿಯಲ್ ರೇಟಿಂಗ್ ಫಾರ್ MSME ಅಂತ ಮಾಡಿದ್ರು. ಅದರಿಂದಾಗಿ ಸಾಕಷ್ಟು MSMEಗಳು ಅಂದ್ರೆ ಸಾಧಾರಣ ಒಂದೊಂದು ಏರಿಯಾದಲ್ಲಿ ಒಂದೊಂದು ಬ್ಯಾಂಕ್ ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಮಾತ್ರ ಅನ್ವಯ ಇದು ಗೈಡ್ ಲೈನ್ಸ್ ಬಂದದ್ದು RBI ಇಂದ. ಅದು ಮೊನ್ನೆ ನಾವು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ FKCCI ಇಂದ. ಅದಕ್ಕೊಂದು ಉತ್ತರ ಬಂದಿದೆ, ಡೈರೆಕ್ಷನ್ ಬಂದಿದೆ ನ್ಯಾಷನಲೈಸ್ ಬ್ಯಾಂಕಿಗೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈ ನ್ಯಾಷನಲೈಸ್ ಬ್ಯಾಂಕ್ಸ್ ಶುಡ್ ಈಸ್ ಔಟ್ ಮಾಡಬೇಕಾಗುತ್ತೆ. ಲೆಂಡಿಂಗ್ ಅಲ್ಲಿ ಪರ್ಟಿಕ್ಯುಲರ್ಲಿ ಫೋಕಸ್ ಆನ್ MSME ಗೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಜಾಸ್ತಿ ಕೊಡಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್
ನನಗೆ. ಇದು ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅದು ಈ ಬಜೆಟ್ ಅಲ್ಲಿ ಒಂದು ಪ್ರಸ್ತಾಪನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ. ಈಗ ಇನ್ನೊಂದು 2 ವರ್ಷ ತೊಂದರೆ ಆಗುದಿಲ್ಲ, ಯಾಕಂದ್ರೆ ಈಗ ಜಸ್ಟ್ ಬಂದಿದ್ದಾರೆ ಅವರು, ಇನ್ನೊಂದು 5 ವರ್ಷ ಅವ್ರು ನಡ್ಕೊಂಡು ತೊಂದರೆ ಆಗಲ್ಲ, ಏನಾದ್ರೂ ಆಗುದಿಲ್ಲ ಅವ್ರಿಗೆ. ಆದ್ರೆ ಎರಡು ಕಡೆಯಲ್ಲಿ ಅವ್ರಿಗೆ ಮೆಜಾರಿಟಿ ಇದೆ, ರಾಜ್ಯಸಭೆಯಲ್ಲಿ ಇದೆ, ಲೋಕಸಭೆಯಲ್ಲಿ ಇದೆ. ಅದರಿಂದಾಗಿ ಈಗ ಏನಾಗ್ಬೇಕಂತ ಹೇಳಿದ್ರೆ ಫೋಕಸ್ ಶುಡ್ ಬಿ ಆನ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ದ SME ಸೆಕ್ಟರ್ಗೆ. ಓಕೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಪಕ್ಕಾ ಲೆಕ್ಕ ಆಗತ್ತಾ? ಹಾಕಿದ ಪಕ್ಕಾ ಲೆಕ್ಕ ಅನುಷ್ಠಾನಗೊಳ್ಳುವಲ್ಲೂ ಪಕ್ಕಾ ಆಗತ್ತಾ? ಜನಸಾಮಾನ್ಯರಿಗೆ ಜೀವನ ಸುಧಾರಣೆ ಆಗತ್ತಾ? FKCCI ನಲ್ಲಿ ಇದ್ದೀವಿ ನಾವು ಇವತ್ತು. ಸೊ ಕರ್ನಾಟಕದಲ್ಲಿ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಚಾರ ಆಗಲಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲಿ, ಅಥವಾ ಇನ್ನು ಹಲವು ವಿಚಾರಗಳು, ಅದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸ್ಫೂರ್ತಿ ಕೊಡುವಂಥದ್ದು ಇರ್ಬೋದು, ಅಥವಾ ಮನೆ ನಿರ್ಮಾಣ ಇರ್ಬೋದು, ರಿಯಲ್ ಎಸ್ಟೇಟ್, ಹೀಗೆ ನೂರಾರು ವಿಚಾರಗಳ ಬಗ್ಗೆ, ಹೋಟೆಲ್ಗಳಿರ್ಬೋದು, ಅಥವಾ ಈಗಾಗಲೇ ನಾವು ಹೇಳಿದಾಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ FKCCI ನ ರೆಪ್ರೆಸೆಂಟೇಟಿವ್ಸ್ ನಮ್ಮ ಜೊತೆ ಇದ್ದಾರೆ. ಸೊ ನಿತ್ಯಾನಂದ ಅವರಿದ್ದಾರೆ. ತಮ್ಮ ನಿರೀಕ್ಷೆಗಳೇನು, ಏನು ಹೇಳೋದಕ್ಕೆ ಬಯಸ್ತೀರಿ? ಮೊಟ್ಟ ಮೊದಲನೇದಾಗಿ ಮೊದಲ ಮಹಿಳಾ ಫೈನಾನ್ಸ್ ಮಿನಿಸ್ಟರ್, ಅವ್ರ ಹೆಸರೇ ಇರೋ ಹಾಗೆ ಎಲ್ಲ ತೆರಿಗೆದಾರರಿಗೆ ನಿರ್ಮಲವಾಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಜೆಟ್ ನ. ಮೇನ್ ಏನು ಅಂತಂದ್ರೆ ಈ ಸತಿ ಮಾನ್ಸೂನ್ ನಾರ್ಮಲ್ ಆಗಿ ಇರೋದಕ್ಕಿಂತ ಕಡಿಮೆ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆಗ್ಲೇ ಸಾಕಷ್ಟು ಜಾಗಗಳಲ್ಲಿ ಬರ ಪರಿಸ್ಥಿತಿ ಇದೆ. ಹಾಗಾಗಿ ವೆನ್ ಅಗ್ರಿಕಲ್ಚರಲ್ ಸೆಕ್ಟಾರು, ರೂರಲ್ ಸೆಕ್ಟಾರ್ ಅಲ್ಲಿ ತೊಂದರೆ ಆದ್ರೆ ಡಿಮಾಂಡ್ ಖಂಡಿತ ಕುಂಠಿತ ಆಗತ್ತೆ. ಹಾಗಾದಾಗ ಅದು ಇಂಡಸ್ಟ್ರೀಸ್ಗೂ ಏಟ್ ಬೀಳುತ್ತೆ. ಬೆಳಗ್ಗೆ ಅಷ್ಟೇ ನೀವು ಹೇಳ್ತಾ ಇರುವಾಗ ನೆನಪಾಯ್ತು, ಬೆಳಗ್ಗೆ ಅಷ್ಟೇ ನಾನು ಫಾರ್ಮರ್ಸ್ ಜೊತೆ ಮಾತನಾಡ್ತಾ ಇದ್ದೆ, ಇದೇ ವಿಚಾರವಾಗಿ ರೈತರನ್ನ ಕಲೆ ಹಾಕಿ ಮಾತಾಡ್ತಾ ಇದ್ವಿ. ಸೊ ಅವರು ಬ್ಲೇಮ್ ಮಾಡ್ತಾ ಇದ್ರು ಏನಂತಂದ್ರೆ ನಮ್ಮ ಕಡೆ ಗಮನನೇ ಹರಿಸ್ತಾ ಇಲ್ಲ, ಬರೇ ಇಂಡಸ್ಟ್ರಿಯಲಿಸ್ಟ್ ದುಡ್ಡು ಕೊಡ್ತಾರೆ, ಕಾರ್ಪೊರೇಟ್ ಸೆಕ್ಟರ್ ದುಡ್ಡು ಕೊಡ್ತಾರೆ, ಆದ್ರೆ ರೈತರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ನೀವು ಅದನ್ನ ಲಿಂಕ್ ಮಾಡ್ತಾ ಇದ್ರಿ. ಅದೇ ಇವಾಗ ಏನಂದ್ರೆ ಗಮನ ಹರಿಸಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ, ಒಂದು ಆರ್ಥಿಕ ವಿಶ್ಲೇಷಣೆಕಾರನಾಗಿ ಅದನ್ನು ಒಪ್ಪೋದಿಲ್ಲ. ಆದ್ರೆ ಖಂಡಿತ ಅವ್ರಿಗೆ ಇನ್ನ ಒಂದು ಹೆಚ್ಚಿನ ಒತ್ತು ಕೊಡಬೇಕು. ಬರೀ ಬ್ಯಾಂಕ್ ಅಲ್ಲಿ ಇರೋ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅದು ಅಂದ್ರೆ ಯಾವ ರೈತರಿಗೂ ಅದು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಒಂದು ಸಮಗ್ರವಾದ ಒಂದು ಕೃಷಿಕರಿಗೆ ಒಂದು ಯೋಜನೆ ಮಾಡ್ಬೇಕಾಗತ್ತೆ, ಅವಾಗ್ಲೇನೆ ಅದು ಸರಿ ಹೋಗುತ್ತೆ. ಇಲ್ಲಾದ್ರೆ ಬರೀ ಒಂದು ಲಿಪ್ ಸಿಂಪತಿ ತರ, ಆಮೇಲೆ ಒಂದು ನೀ ಜರ್ಕ್ ರಿಯಾಕ್ಷನ್ ತರ ಕೊಟ್ರೆ ಖಂಡಿತ ಅದು ಸಾಲ್ವ್ ಆಗೋದಿಲ್ಲ. ತಮ್ಮ ನಿರೀಕ್ಷೆಗಳೇನು ಸರ್, ಬ್ರೀಫ್ಲಿ? ನನ್ನದೇನು ನಿರೀಕ್ಷೆ ಇದೆ ಅಂದ್ರೆ, ಹೆಂಗಸರು ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಬಂದಿರೋದ್ರಿಂದ ಅವ್ರ ಹೆಂಗಸರ ಕಡೆ ಎಷ್ಟು ವಾಲ್ತಾರೆ ಅನ್ನೋದು ನನ್ನ ನಿರೀಕ್ಷೆಯಲ್ಲಿ ನೋಡ್ತಾ ಇದ್ದೀನಿ. ಮಹಿಳೆಯರಿಗೆ ಜಾಸ್ತಿ ಬೆನಿಫಿಟ್ ಕೊಡ್ತಾರಾ ಅನ್ನೋದು. ಮತ್ತೆ ಕೈಗಾರಿಕೆ ಕಡೆಯಿಂದ ನೋಡಿದ್ರೆ ಯಾವ ಸರ್ಕಾರನೂ ಏನು ಮಾಡಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಮೂಲಭೂತ ಸೌಕರ್ಯನ ಒದಗಿಸ್ತಾ ಇದ್ರೆ ಖಂಡಿತವಾಗಿ ಎಲ್ಲಾ ಕೈಗಾರಿಕೆಗಳು ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗುತ್ತೆ. ಆ ಮೂಲಭೂತ ಸೌಕರ್ಯ ಅಂದ್ರೆ ಯಾವ್ಯಾವುದು? ಜಲ, ವಾಯು, ನೆಲ, ವಿದ್ಯುತ್ ಶಕ್ತಿ, ಈ ತರದ್ದು. ಇವಾಗ ನೋಡ್ತಾನೆ ಇದ್ದೀವಿ, ಚೆನ್ನೈ ಇಸ್ ಆನ್ ದ ಬ್ರಿಂಕ್ ಆಫ್ ವಾಟರ್ ಸ್ಕೇರ್ಸಿಟಿ. ಆ ರೀತಿ ಆಗ್ಬಿಟ್ರೆ ಹೇಗೆ? ಒಂದು ಕಾಲದಲ್ಲಿ ನಾವು ತಿಳ್ಕೊಂಡಿದ್ವಿ ಗಂಗಾ ಕಾವೇರಿ ಜೋಡಣೆ ಆಗತ್ತೆ, ಅದಾಗಲೇ ಇಲ್ಲ. ಇವಾಗಾದ್ರೂ ಅದ್ರ ಕಡೆ ಸ್ವಲ್ಪ ಆದ್ರೂ ಪ್ರಯತ್ನ ಕೊಟ್ಟು ಗಂಗಾ ಕಾವೇರಿ ಜೋಡಿಸುವ ಪರಿಸ್ಥಿತಿ ನೋಡಿದ್ರೆ ಖಂಡಿತವಾಗಿ ಅದರಿಂದ ಇಂಡಿಯಾ ವಿಲ್ ಬಿಕಮ್ ಪ್ರಾಸ್ಪರಸ್ ಇಸ್ ವಾಟ್ ಐ ಥಾಟ್. ಮಾತಾಡೋಣ. IT ಸೆಕ್ಟರ್ ಬಂದಾಗ ನಾವು ಸಾಕಷ್ಟು ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಬೆಂಗಳೂರಲ್ಲಿ. ಆದ್ರೆ ಏನಾಗಿದೆ ಅಂದ್ರೆ ನಾವು ಐ ಥಿಂಕ್ Tier 2 and Tier 3 ಸಿಟೀಸ್ ಅಲ್ಲಿ ಫೋಕಸ್ ಮಾಡಬೇಕಾಗುತ್ತೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬರೀ ಏನ್ ರೋಡ್ ಮಾಡೋದು ಅಥವಾ ಬಿಲ್ಡಿಂಗ್, ಸಾಫ್ಟ್ವೇರ್ ಟೆಕ್ನಾಲಜಿ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಇಕೋ ಸಿಸ್ಟಮ್ ನಾವು ಡೆವಲಪ್ ಮಾಡಬೇಕಾಗಿದೆ. ನೈಸ್ ಇಕೋ ಸಿಸ್ಟಮ್, ಅದರಲ್ಲಿ ಈಗ ಅಲ್ಲಿ ಬೇಕಾದ ಸ್ಕೂಲ್ ಇರ್ಬೋದು, ದಿ ಹಾಸ್ಪಿಟಲ್ಸ್ ಇರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಫೆಸಿಲಿಟಿ ಇರ್ಬೋದು, ಎಲ್ಲ ಅನ್ಕೋತೀನಿ ಆ ತರ. ಆಮೇಲೆ ಕನೆಕ್ಟಿವಿಟಿ, ಫಾರ್ ಎಕ್ಸಾಂಪಲ್ ಇಫ್ ತುಮಕೂರು ಅಂತ ಪ್ಲೇಸ್ ನೀವು ಡೆವಲಪ್ ಮಾಡಬೇಕಂದ್ರೆ ಇಂದ ಕನೆಕ್ಟಿವಿಟಿ. ನಾವು ಇಲ್ಲಿ 3 ಗಂಟೆ ರೋಡ್ ಅಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಇದೆ, ಅದೊಂದು. ಎರಡನೇದಾಗಿ ಜಾಬ್ ಕ್ರಿಯೇಷನ್ ಬಗ್ಗೆ ಮಾತಾಡುವಾಗ ನಮ್ಮ IT ಸೆಕ್ಟರ್ ಮೇನ್ ಪಾತ್ರ ಇದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸರ್ವೆ ಪ್ರಕಾರ 13% ಪೀಪಲ್ ಎಂಜಿನಿಯರ್ಸ್ ಓನ್ಲಿ ಕ್ಯಾನ್ ಬಿ ಎಂಪ್ಲಾಯ್ಡ್ ಅಂತ ಒಂದು ಸರ್ವೆ ಬಂದಿದೆ. ದಟ್ ಈಸ್ ವೆರಿ ಪ್ಯಾಥೆಟಿಕ್. ದ ರೀಸನ್ ಈಸ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಪ್ರಾಪರ್ ಕಾಲೇಜಸ್ ಸುಮಾರು ಮಾಡಿಟ್ಟಿದ್ದೀವಿ ನಾವು, ಆದ್ರೆ ಕಾಲೇಜಸ್ ಅಲ್ಲಿ ಸರಿಯಾಗಿ ಎಜುಕೇಶನ್ ಸಿಗ್ತಾ ಇಲ್ಲ, ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ, ಸ್ಕಿಲ್ ಇಲ್ಲ, ಸ್ಕಿಲ್ಗೆ ಅವ್ರಿಗೆ ಸರಿಯಾಗಿ ಪ್ರೊಫೆಸರ್ಸ್ ಇಲ್ಲ. ಅದ್ರ ಮೇಲೆ ತುಂಬಾ ಗಮನ ಕೊಡಬೇಕು. ಎಜುಕೇಶನ್ ಸಿಸ್ಟಮ್ ಚೈನ್, ಇದೆಲ್ಲ ಚೈನ್. ನಾವು ಹೇಳ್ತೀವಿ ನಾವು ಯಂಗ್ ಜನರೇಷನ್ ಅಂತ, ಯಂಗ್ ಇಂಡಿಯಾ ಅಂತ ಹೇಳ್ತೀವಿ, ಬಟ್ ಆದ್ರೆ ಇದೊಂದು ಮೇಜರ್ ಅದನ್ನ ಫೋಕಸ್ ಮಾಡಬೇಕು. ಮಾತಾಡೋಣ. ನಂದು 2 ಪಾಯಿಂಟ್ಸ್ ಇದೆ. ಒಂದು ಬಂದ್ಬಿಟ್ಟು ಇದೇನು ಲೋನ್ ಅಂತ ಹೇಳ್ತಾರಲ್ಲ ಮಹಿಳೆಯರಿಗೆ, ಅದನ್ನ ಪೇಪರ್ ವರ್ಕ್ಸ್ ಕಮ್ಮಿ ಮಾಡಬೇಕು. ಯಾಕೆಂದ್ರೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಇವರು ಬ್ಯಾಂಕ್ ಲೋನ್ಗೆ 10 ಸಾರಿ ಸುತ್ತಬೇಕಾಗುತ್ತೆ. ಅವಾಗ ಇಂಡಸ್ಟ್ರಿ ನಡೆಸ್ಕೊಂಡು ಇಲ್ಲಿ ಲೋನ್ಗೆ ಬ್ಯಾಂಕ್ ಎಲ್ಲ ಓಡಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.
ಸೊ ಇವರು ಲೋನ್ ಸಿಗೋ ಅಷ್ಟೊತ್ತಿಗೆ ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಒಂದು, ಇನ್ನೊಂದು ಏನು ಡಿಜಿಟಲ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ, ಅದು ಏನು ಅನ್ವಯ ಆಗಿಲ್ಲ ಇನ್ನ. ಓಕೆ, ಅದನ್ನ ಇಂಪ್ಲಿಮೆಂಟ್ ಮಾಡಿದಷ್ಟು ಬ್ಯಾಂಕ್ ಪೇಪರ್ ವರ್ಕ್ಸ್ ಕಮ್ಮಿ ಆಗುತ್ತೆ ಒಂದು. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಟಾರ್ಟ್ಅಪ್, ವುಮೆನ್ ಸ್ಟಾರ್ಟ್ಅಪ್ ಇರ್ಬೋದು ಅಥವಾ ಯೂತ್ ಸ್ಟಾರ್ಟ್ಅಪ್ ಇರ್ಬೋದು, ಅವ್ರಿಗೆ ಲೋನು ಕೇಳಕ್ ಹೋದಾಗ 3 years ಬ್ಯಾಲೆನ್ಸ್ ಶೀಟ್ ಅದು ಇದು ತುಂಬಾ ಪೇಪರ್ಸ್ ಕೇಳ್ತಾರೆ. ಅದನ್ನ ಅವ್ರು ಎಲ್ಲಿಂದ ಪ್ರೊವೈಡ್ ಮಾಡಕ್ಕಾಗುತ್ತೆ? ಮೇಲ್ನೋಟಕ್ಕೆ ಅವರು ಹೇಳುವಷ್ಟು ಒಳ್ಳೆ ರೋಸಿ ಪಿಕ್ಚರ್ ಇಲ್ಲ. When it comes to loan, ತುಂಬಾ ನಾವು ಸಪೋರ್ಟ್ ಮಾಡ್ತೀವಿ. ಯಾವ ಬ್ಯಾಂಕು ಮುಂದೆ ಬರ್ತಾ ಇಲ್ಲ ಆಯ್ತಾ, ಬರೀ ಮೇಲ್ನೋಟಕ್ಕೆ ಮಾತ್ರ ಹೇಳ್ತಾರೆ ಹೊರತು ಆಕ್ಚುಯಲ್ ಆಗಿ ಹೋದಾಗ ಅವ್ರ ಪ್ರಾಬ್ಲಮ್ಸ್ ಇನ್ನ ಹೆಚ್ಚಾಗತ್ತೆ. ನಮ್ಮ ಪ್ರಧಾನಮಂತ್ರಿಯವರು ಒನ್ ಐಟಮ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ 2 ವರ್ಷದ ಹಿಂದೆ GST ತಂದಾಗ ನಮ್ಮ ಫುಡ್ಗೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡಾಗ 5% ಮಾಡಿದ್ರು. ಅದೇ ಫುಡ್ ಅನ್ನು ನಿಮ್ಮ ಬರ್ತ್ಡೇ ಅಥವಾ ನಿಮ್ಮ ಮ್ಯಾರೇಜ್ ಡೇ ಅದೇ ಹೋಟೆಲ್ ನಲ್ಲಿ ಬ್ಯಾಂಕ್ವೆಟ್ ಸಾಲ್ ನಲ್ಲಿ ಕೂತು ತಿಂದ್ರೆ ನಾವು 18% ಕಲೆಕ್ಟ್ ಮಾಡಬೇಕಾಗ್ತದೆ. ಒಂದು ಮ್ಯಾರೇಜಸ್ಗೆ 1 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟಬೇಕು ನೀವು ಆಗ್ತದೆ. ಇದನ್ನು ನಾವು ನಿವೇದನೆ ಮಾಡಿದ್ದೇವೆ ಮೊದಲಿನ ಹಣಕಾಸು ಮಂತ್ರಿಯವರ ಹತ್ರ ಹಲವು ಬಾರಿ ನಿವೇದನೆ ಮಾಡಿದ್ದೆವು. ಇದು ಒನ್ ನೇಷನ್ ಒನ್ ಐಟಮ್ ಒನ್ ಟ್ಯಾಕ್ಸ್ ಅನ್ನು ಈ ಸರ್ತಿ ಆದ್ರೂ ಸಮಗ್ರವಾಗಿ ಪರಿಪಾಲಿಸಿ ಎಲ್ಲವನ್ನು 5% ತರಬೇಕು. ಆವಾಗ ಗ್ರಾಹಕರಿಗೆ ಅನುಕೂಲವಾಗ್ತದೆ, ನಿಮ್ಮಂತ ಗ್ರಾಹಕರಿಗೆ ಅನುಕೂಲವಾಗ್ತದೆ. ಅದು ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿ 9% ಕಾಂಟ್ರಿಬ್ಯೂಷನ್ ಮಾಡ್ತದೆ GDPಗೆ, 9% ಕಾಂಟ್ರಿಬ್ಯೂಷನ್ ಮಾಡ್ತದೆ. ಇಂಥ ಇಂಡಸ್ಟ್ರಿಯನ್ನು ಖಂಡಿತ ಸರ್ಕಾರ ಸಪೋರ್ಟ್ ಮಾಡಬೇಕು, ಮಾಡ್ತದೆ ಅಂತ ಆಶ್ವಾಸನೆ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮಾಡಬಹುದು. ಮೊದಲನೇದಾಗಿ ಮಹಿಳಾ ಮಣಿಗಳಾದಂಥ ಈಗಿನ ಹಣಕಾಸಿನ ಮಂತ್ರಿಯವರಿಂದ ಎಕ್ಸ್ಪೆಕ್ಟ್ ಮಾಡೋದು ಅವರಿಗೆ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋ ಅನುಭವ ಚೆನ್ನಾಗಿದೆ. ಹಾಗಾಗಿ GSTನ ನಾವು ನಮ್ಮ ಇತರ ದೇಶಗಳಿಗೆ ಕಂಪೇರ್ ಮಾಡಿ ಅದನ್ನು ಸರಳೀಕರಣ ಮಾಡಬೇಕು. ಆ ಟ್ಯಾಕ್ಸ್ ರೇಟು ಭಾಳ ಕಡಿಮೆ ಆಗಬೇಕು, ವೈಜ್ಞಾನಿಕ ರೀತಿಯಲ್ಲಿ ಕಮ್ಮಿ ಆಗಬೇಕು. ಹೇಗೆಂದರೆ ಈಗ ಆಟೋಮೊಬೈಲ್ ಇಂಡಸ್ಟ್ರಿ ಸುಮಾರು 4-5 ತಿಂಗಳಿಂದ ಭಾಳ ಸಫರ್ ಮಾಡ್ತಿದೆ. ಬಿಕಾಸ್ ಸೇಲ್ಸ್ ಕಡಿಮೆ ಆಗಿದೆ. ಕಾರಣ ಏನಂದರೆ ಅದ್ರ ಮೇಲೆ ಹಾಕಿರುವಂಥ ತೆರಿಗೆ ಭಾಳ ಜಾಸ್ತಿ ಆಗಿದೆ. ಆ ತೆರಿಗೆನ ನೋಡಿ ತೆರಿಗೆ ಸುಧಾರಿಸಬೇಕಾದಲ್ಲಿ ಒಂದೇ ಅಲ್ಲ, ಈಗಾಗಲೇ ನಮ್ಮ ಮಿತ್ರರು ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು. ತಿನ್ನುವ ಪದಾರ್ಥ ಮತ್ತು ಮನುಷ್ಯರಿಗೆ ಬೇಕಾದಂಥ ಆಹಾರ ಪದಾರ್ಥಗಳಲ್ಲಿ ಮೂಲ ಯೂಸ್ ಮಾಡ್ತಿರೋದು ಹೋಟೆಲ್ ಇಂಡಸ್ಟ್ರಿ. ಅಲ್ಲಿ ಅದರ ದರ ಕಡಿಮೆ ಆಗಬೇಕು. ಒಂದು ವೈಜ್ಞಾನಿಕ ದೃಷ್ಟಿಯಿಂದ GST ಕಡಿಮೆ ಆಗಬೇಕು, ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಮತ್ತೆ ಈಗೇನು ನಿರೀಕ್ಷಣೆ ಮಾಡ್ತಿರೋ ಎಲ್ಲರೂ ಜನರು ಆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಸುಧಾರಿಸಬೇಕು. ಹಾಗಾಗಿ ಮೂಲಭೂತ ಸೌಕರ್ಯ ಮತ್ತು ಈಗಿನ ಅಬ್ಬರ ಅಂದ್ರೆ ನೀರಿನ ದಾಹ ಮತ್ತು ನೀರಿನ ಏನು ವ್ಯವಸ್ಥೆ ಸರಿ ಇಲ್ವೋ ಅದನ್ನ ಈ ಮಿನಿಸ್ಟ್ರು ಈಗ ಬರುವಂತ ಹಣಕಾಸಿನ ಮಿನಿಸ್ಟ್ರು ಕನೆಕ್ಟಿಂಗ್ ಆಫ್ ದ ರಿವರ್ಸ್ ಮತ್ತು ಔಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದ ಡ್ರಿಂಕಿಂಗ್ ವಾಟರ್ ಮತ್ತು ತೆರಿಗೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಕೊಡಬೇಕು.